ಮಾಡೋದು ಒಂದು ವರ್ಷದ ಮನೆ 4-5 ಜನ ಅದು ಬೆನ್ನತ್ತಬೇಕಾಗ್ತದೆ, 2 ದನಗಳನ್ನ ಸಾಕೊಂಡು ಬೆನ್ನತ್ತಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇಷ್ಟೆಲ್ಲ ಮಾಡಿದಾಗ ರೈತ ಆ ವರ್ಷ ಆದ್ಮೇಲೆ ಅದನ್ನ ಕಬ್ಬು ಕಡಿಯಾಗ ಬರ್ತಾರೆ ಅವರು ಕಟಾವಕ್ಕೆ. ಅದು ಕಡಿಮೆ ದರವನ್ನು ನಮ್ಮ ಕಟಾವುದಾರರು ಇವರು ಶುಗರ್ ಫ್ಯಾಕ್ಟ್ರಿ ಕೊಡ್ತಾರೆ. ನಿನ್ನೆ ಎಂ ಬಿ ಪಾಟೀಲ್ ಹೇಳಿದ್ರಿಲ್ಲ, ಉತ್ತರ ಭಾರತದವರು ಕಟಾವು ಮತ್ತು ಸಾರಿಗೆ ಅದು ಫ್ಯಾಕ್ಟ್ರಿ ಎಲ್ಲ ಕುಡಿಸ್ಕೊಂಡು ಇವು ಕೊಟ್ಟಿರ್ತಾರೆ ಅಂತ ಹೇಳಿದ್ರು. ಕರೆಕ್ಟ್ ಇರಲಿ, ನಿಮ್ಮದು ಖರೆ ಇರ್ಬೋದಿಲ್ಲ ಅಂತಲ್ಲ, ಆದರೆ ಇಲ್ಲಿ ನೀವು ಅದನ್ನು ಕೊಟ್ಟು ನೀವು ಅದನ್ನು ಏನು ಎಷ್ಟು ಲಾಭ ಮಾಡಿಕೊಡ್ತಾಯಿದ್ದೀರಿ ರೈತರಿಗೆ. ಇವತ್ತಿಗೂ ಒಬ್ಬ ರೈತ ಕೇವಲ ಈ ಕಬ್ಬು ಇದಕ್ಕೆ ಕಳಿಸಿ ಎಲ್ಲೇ ಒಂದು 10-20 ಎಕರೆ ಕಪ್ಪಿದಂಥ ವ್ಯಕ್ತಿ ಈ ಫ್ಯಾಕ್ಟ್ರಿ ಕಳಿಸಿ ಕೋಟ್ಯಾಧೀಶ ಆಗಿದ್ದಾನ. ಭೂಮಿಗೆ ನೀವು ಬೆಲೆ ಕಟ್ಟಬೋದಿಲ್ಲ ಅಂತಲ್ಲ, ಆದರೆ ಒಂದು ದುಡಿಮೆಗೆ ಆದರೆ ಭೂಮಿನೂ ಸಹ ಸವಕಳಿ ಆಗ್ತಾ ಇರ್ತದೆ. ಇಂಥ ಎಲ್ಲ ವಿಷಯಗಳು ನೀವೆಲ್ಲ ಚಿಂತನೆ ಮಾಡಿ ಇವತ್ತು ಗಟ್ಟಿಯಾಗಿ ನಿಂತಿದ್ರಿ. ಗಟ್ಟಿಯಾಗಿ ನಿಂತಿದ್ದಕ್ಕಾಗಿ ಸಚಿವರು ಬರ್ತಾಯಿದ್ದಾರೆ, ಎಲ್ಲರೂ ಬರ್ತಾಯಿದ್ದಾರೆ. ಮೋಸ್ಟ್ಲಿ ನೀವು 3,500 ಒಪ್ಪಬಹುದು ಅನಿಸ್ತದೆ. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಕಡೆಗೆ 3,400 ಏನೋ ಬರ್ಬೋದೇನೋ, ಅದನ್ನು ರೈತರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಬಿಟ್ಟಿದ್ದ ವಿಷಯ ಇನ್ನೂ 2 ಸ್ಟೆಪ್ ಅವ್ರು ಚರ್ಚೆ ಮಾಡೋರ ಜೊತೆಗೆ 3,200 ಇನ್ನು 3,300 ರೀ ಅಂತಾರೆ, ಬೇಡ 3,400 ರೀ ಅಂತಾರೆ. ಇನ್ನು 3,500 ಬೇಕೇ ಬೇಕು ಅನ್ನೋಂಥ ಹಠ ನೀವು ಹಿಡಿದು ಅದು ಏನಾಗ್ಬೋದು ರಿಸಲ್ಟ ಈಗ ಹೇಳಿದ ಹೋದ್ರೂ ಸಹಿತ ಅದರಿಂದ ಇಬ್ಬರಿಗೂ ಲಾಸ್ ಅದ, ಪ್ರಾಫಿಟ್ ಅದ. ಯಾಕಂದ್ರೆ 3,500 ಒಂದು ಸಮಾಧಾನಕರ ಬಹುಮಾನ ಅಷ್ಟೆ, ಆದರೆ ಶಾಶ್ವತ ಪರಿಹಾರ ಅಲ್ಲ ಅನ್ನೋದು ನಾವು ಎಲ್ಲರೂ ತಿಳ್ಕೊಬೇಕಾಗ್ಯದ. ಆದರೂ ಸಹಿತ ರೈತರು ಈ ಸಲ ಮಾತ್ರ ಅನಿವಾರ್ಯ ಆಗ್ಯದ. ಗಾಡಿ ಹತ್ತಿದ ಅವ್ರಿಗೆ ಲಾಸ್ ಆಗಿ ಜೀವನ ಸಾಲದಲ್ಲಿ ಉದ್ಯಾನ